ಮತ್ತೆ ನಗರದಲ್ಲಿ ಮುಂದುವರೆದಿದೆ ರೋಡ್ ರೇಜ್. ವೈದ್ಯನಿಗೆ ಧಮಕಿ ಹಾಕಿರತಕ್ಕಂಥ ಟಿಟಿ ಚಾಲಕ, ಟಿಟಿ ವಾಹನ ಮತ್ತು ವೈದ್ಯನ ಮಧ್ಯೆ ಒಂದು ವಾಗ್ವಾದವೇ ನಡೆದಿದೆ. ಓವರ್ಟೇಕ್ ಮಾಡ್ತಕ್ಕಂಥ ವಿಚಾರವಾಗಿ ಈ ರೀತಿಯ ಒಂದು ಗಲಾಟೆ ನಡೆದಿದೆ. ಟಿಟಿ ವಾಹನದ ಚಾಲಕನಿಂದ ಗೂಂಡಾಗಿರಿ ನಡೆದಿರ್ತಕ್ಕಂಥದ್ದು. ನಡು ರಸ್ತೆಯಲ್ಲಿ ಟಿಟಿ ವಾಹನ ನಿಲ್ಲಿಸಿ ಆತ ಗಲಾಟೆ ಮಾಡಿದ್ದಾನೆ. ನಗರದಲ್ಲಿ ರೋಡ್ ರೇಜ್ ಅನ್ನೋದು ಮುಂದುವರಿತಾ ಇದೆ. ವೈದ್ಯನಿಗೆ ಧಮಕಿ ಹಾಕಿರ್ತಕ್ಕಂಥ ಟಿಟಿ ಚಾಲಕ, ಟಿಟಿ ವಾಹನ ಮತ್ತು ವೈದ್ಯನ ಮಧ್ಯೆ ಒಂದು ವಾಗ್ವಾದ ನಡೆದಿದೆ. ಓವರ್ಟೇಕ್ ಮಾಡ್ತಕ್ಕಂಥ ವಿಚಾರವಾಗಿ ಈ ರೀತಿಯ ಒಂದು ಗಲಾಟೆ ನಡೆದಿರ್ತಕ್ಕಂಥದ್ದು. ಟಿಟಿ ವಾಹನದ ಚಾಲಕನಿಂದ ಈ ರೀತಿಯ ಒಂದು ಗೂಂಡಾಗಿರಿ ನಡೆದಿದೆ. ನಡು ರಸ್ತೆಯಲ್ಲಿ ಟಿಟಿ ವಾಹನ ನಿಲ್ಲಿಸಿ ಗಲಾಟೆ ಮಾಡಿದ್ದಾನೆ. ಏನ್ ಮಾಡ್ತೀಯ ಮಾಡು ಅಂತ ಉದ್ದಟತನ ತೋರಿಸಿದ್ದಾನೆ. ಅವಾಚ್ಯ ಶಬ್ದಗಳಿಂದ ಟಿಟಿ ಚಾಲಕ ನಿಲ್ಲಿಸಿದ್ದಾನೆ. ನಗರದಲ್ಲಿ ಮತ್ತೆ ರೋಡ್ ರೇಜ್ ಪ್ರಕರಣ ತಲೆದೂರಿದ್ದು ನಡು ರಸ್ತೆಯಲ್ಲಿ ಗಲಾಟೆ ನಡೆದ ಘಟನೆ ಬೆಳಕಿಗೆ ಬಂದಿದೆ. ಮಂಗಳವಾರ ಬೆಳಗ್ಗೆ ಸುಮಾರು 6 ಗಂಟೆಯ ಸುಮಾರಿಗೆ ಈ ರೀತಿಯ ಒಂದು ಘಟನೆ ಸಂಭವಿಸಿರ್ತಕ್ಕಂಥದ್ದು. ಓವರ್ಟೇಕ್ ಮಾಡ್ತಕ್ಕಂಥ ವಿಚಾರವಾಗಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಡ್ಯಾಶ್ ಬೋರ್ಡ್ ಅಲ್ಲಿ ಇರತಕ್ಕಂಥ ಕ್ಯಾಮರಾದಲ್ಲಿ ಸೆರೆಯಾಗಿರ್ತಕ್ಕಂಥ ಒಂದು ದೃಶ್ಯ ಇದು. ಓವರ್ಟೇಕ್ ಮಾಡುವ ವಿಚಾರವಾಗಿ ಟಿಟಿ ವಾಹನ ಚಾಲಕ ಮತ್ತು ವೈದ್ಯರ ಮಧ್ಯೆ ಮಾತಿನ ಚಕಮಕಿ ಆರಂಭವಾಗಿ ಬಳಿಕ ಅದು ಗಲಾಟೆಯ ರೂಪ ಪಡೆದಿದೆ. ಕೋಪಗೊಂಡಂತ ಟಿಟಿ ಚಾಲಕ ನಡು ರಸ್ತೆಯಲ್ಲೇ ವಾಹನವನ್ನು ನಿಲ್ಲಿಸಿದ್ದಾನೆ. ನೀವು ನೋಡಬಹುದು, ಅಡ್ಡಗಟ್ಟಿ ನಿಲ್ಲಿಸಿದ್ದಾನೆ. ಅಡ್ಡಗಟ್ಟಿ ನಿಲ್ಲಿಸಿ ವೈದ್ಯನಿಗೆ ಧಮಕಿ ಹಾಕಿದ್ದಾನೆ. ಏನ್ ಮಾಡ್ತೀಯ ಮಾಡು ಅಂತ ಉದ್ದಟವಾಗಿ ವರ್ತಿಸಿದ ಚಾಲಕ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾನೆ ಅನ್ನುವಂಥ ಒಂದು ಆರೋಪ ಕೂಡ ಕೇಳಬಂದಿದೆ. ಈಗ ಸ್ಥಳೀಯರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ಶಮನಗೊಳಿಸಿದ ಬಳಿಕ ವಾಹನಗಳು ಸ್ಥಳದಿಂದ ತೆರಳಿದೆ. ಅಲ್ಲಿವರೆಗೂ ಕೂಡ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಆ ಒಂದು ಭಾಗದಲ್ಲಿ. ನಗರದಲ್ಲಿ ಒಟ್ಟಾರೆ ಹೆಚ್ಚುತ್ತಿರತಕ್ಕಂಥ ರೋಡ್ ರೇಜ್ ಘಟನೆಗಳು ಸಾರ್ವಜನಿಕರಲ್ಲಿ ಒಂದು ಕಡೆ ಆತಂಕವನ್ನ ಹುಟ್ಟು ಮಾಡಿದೆ. ಟ್ರಾಫಿಕ್ ನಿಯಮ ಪಾಲನೆ ಮತ್ತು ಸಹನೆ ಅಗತ್ಯ ಅನ್ನುವಂಥ ಒಂದು ಪ್ರಶ್ನೆ ಮತ್ತೆ ಎದ್ದು ಬಂದಿದೆ. ರೋಡಿಂಗ್ ಆಡ್ಕ ಬರಕ್ಕೆ ಸಿಗ್ನಲ್ ಇಂದ ನೋಡ್ತಾ ಇದ್ದೀನಿ ನಾನು. ಇಲ್ಲೆಲ್ಲ ನೋಡ್ತಾ ಇರೋದು ಸಿಗ್ನಲ್ ಇಂದ ನೋಡ್ತಾ ಇದ್ದೀನಿ. ಮತ್ತೊಂದು ರೋಡಿಂಗ್ ಆಡ್ಕ ಬರಕ್ಕೆ ಸಿಗ್ನಲ್ ಇಂದ ನೋಡ್ತಾ ಇದ್ದೀನಿ ನಾನು. ಇಲ್ಲೆಲ್ಲ ನೋಡ್ತಾ ಇರೋದು ಸಿಗ್ನಲ್ ಇಂದ ನೋಡ್ತಾ ಇದ್ದೀನಿ. ಮತ್ತೊಂದು ರೋಡಿಂಗ್ ಆಡ್ಕ ಬರಕ್ಕೆ ಸಿಗ್ನಲ್ ಇಂದ ನೋಡ್ತಾ ಇದ್ದೀನಿ ನಾನು. ಇಲ್ಲೆಲ್ಲ ನೋಡ್ತಾ ಇರೋದು ಸಿಗ್ನಲ್ ಇಂದ ನೋಡ್ತಾ ಇದ್ದೀನಿ.